ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಅಮೆರಿಕದಲ್ಲಿ 10 ಲಕ್ಷ 15 ಲಕ್ಷ ತಿಂಗಳಿಗೆ ಸಂಬಳ ತಗೊಳ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಅಲ್ಟಿಮೇಟ್ ಕೋರ್ಸ್ ಯಾವುದು? CFA ಅಲ್ಲಿ ಏನು ಬೆನಿಫಿಟ್ ಇದೆ, CMT ಅಲ್ಲಿ ಏನು ಬೆನಿಫಿಟ್ ಇದೆ? ನೀವು ಟೆಕ್ನಿಕಲ್ ಅನಲಿಸ್ಟ್ ಆಗಬೇಕಾ, ಫಂಡಮೆಂಟಲ್ ಅನಲಿಸ್ಟ್ ಆಗಬೇಕಾ, ಅಮೆರಿಕದಲ್ಲಿ ಕೆಲಸ ಮಾಡಬೇಕಾ? ಈ ಚಾಲೆಂಜ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಕ್ಲಿಯರ್ ಮಾಡಿದ್ರೆ ಒಂದು ಫೈನ್ ಡೇ ನಿಮ್ಮ ಡ್ರೀಮ್ ಕಂಟ್ರಿಯಲ್ಲಿ ನೀವು ಇರ್ತೀರಾ. ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಟಿಮೇಟ್ ಡಿಗ್ರಿ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ವಿಡಿಯೋ ಶೇರ್ ಮಾಡ್ಬೋದು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಚಾರ್ಟರ್ಡ್ ಮಾರ್ಕೆಟ್ ಟೆಕ್ನಿಷಿಯನ್, ಈ ಚಾರ್ಟರ್ಡ್ ಮಾರ್ಕೆಟ್ ಟೆಕ್ನಿಷಿಯನ್ ಕೋರ್ಸ್ ನ ಮುಗಿಸಿದ್ರೆ ನನಗೆ ಯಾವ ಉದ್ಯೋಗ ಸಿಗುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ CMT ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಸಿಗೋದೆ ಇಟ್ಸ್ ಅ ವೆರಿ ಈಸಿ ಎಕ್ಸಾಮ್. ಬಟ್ ಇದಕ್ಕೆ ಡೆಡಿಕೇಟೆಡ್ ಆಗಿ ಅಟ್ಲೀಸ್ಟ್ 1.5-2 ಇಯರ್ಸ್ ಆದ್ರೂ ನಾವು ಡೆಡಿಕೇಟೆಡ್ ಆಗಿ ಓದಬೇಕಾಗುತ್ತೆ. ಸೊ ಚಾರ್ಟರ್ಡ್ ಮಾರ್ಕೆಟ್ ಟೆಕ್ನಿಷಿಯನ್ ಎಕ್ಸಾಮ್ಸ್, ಸೊ ಇದು ಮೇನ್ಲಿ ಒಂದು ಪ್ರೊಫೆಷನಲ್ ಸರ್ಟಿಫಿಕೇಶನ್ ಆಗಿರುತ್ತೆ. ಈ ಸರ್ಟಿಫಿಕೇಟ್ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಇದೊಂದು ಪ್ರೊಫೆಷನಲ್ ಸರ್ಟಿಫಿಕೇಟ್ ಆಗಿರುತ್ತೆ. ಈ ಸರ್ಟಿಫಿಕೇಟ್ಗೆ ಈವನ್ ಇಂಡಿಯಾದಲ್ಲಾಗ್ಲಿ ಈವನ್ ಸಮ್ ಅಬ್ರಾಡ್ಸ್ ಅಲ್ಲೂ ಸಹ ಒಂದು ಮಟ್ಟಕ್ಕೆ ಒಂದು ಬೆಲೆ ಇದೆ ಅಂತ ಹೇಳ್ಬೋದು. ಸೊ ಇಟ್ಸ್ ಮೇನ್ಲಿ ಟೆಕ್ನಿಕಲ್ ಟ್ರೇಡರ್ಸ್ ಇದ್ದೀರಲ್ಲ, ಸೊ ಚಾರ್ಟ್ ಟ್ರೇಡಿಂಗ್ ಮಾಡ್ತೀನಿ, ಚಾರ್ಟ್ ಸ್ಪೆಷಲಿಸ್ಟ್ ನನಗೊಂದು ಅಪರ್ಚುನಿಟಿ ಬೇಕು, ಎಸ್ಪೆಷಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಕ್ಕೆ ಒಂದು ದೊಡ್ಡ ಕಂಪ್ನಿಯಲ್ಲಿ ನಾನು ಕೆಲಸಕ್ಕೆ ಸೇರ್ಕೋಬೇಕು, ಅವರ ಬ್ರೋಕಿಂಗ್ ಫರ್ಮಲ್ಲಿ ಸೇರ್ಕೋಬೇಕು, ಎಸ್ಪೆಷಲಿ ಟೆಕ್ನಿಕಲ್ ಅನಲಿಸ್ಟ್ ಆಗಿ ನಾನು ಲೆಟ್ಸ್ ಸೇ TV ಮುಂದೆ ಬರಬೇಕು. ಸೊ ಅವಾಗ ಮೇನ್ ಫಸ್ಟ್ ನಿಮಗೆ ನೋಡೋದೆ ಸೊ TV ಮುಂದೆ ಬಂದು ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಆರ್ ಒಂದು ಪ್ರೊಫೆಷನಲ್ ವೇ ಅಲ್ಲಿ ಒಂದು ಸರ್ಟಿಫಿಕೇಟ್ ಬೇಕಂದ್ರೆ ದ ಫಸ್ಟ್ ಡಿಗ್ರಿ ಆರ್ ಸರ್ಟಿಫಿಕೇಟ್ ಇಸ್ CMT ಡಿಗ್ರಿ ನಿಮ್ಮ ಹತ್ರ ಇರಬೇಕಾದ್ರೆ ಇಟ್ಸ್ ನಾಟ್ ಎ ಡಿಗ್ರಿ, ಇಟ್ಸ್ ಲೈಕ್ ಸರ್ಟಿಫಿಕೇಶನ್ ಕೋರ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 3 ಲೆವೆಲ್ಸ್ ಇರುತ್ತೆ. ಮೇನ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾತಾಡಕ್ಕೆ ಹೋದ್ರೆ ಅಷ್ಟೊಂದು ಇಲ್ಲಿ ಕ್ರೈಟೀರಿಯಾಸ್ ಏನೂ ಇಲ್ಲ. ಜಸ್ಟ್ ಒಂದು PUC ಆಗಿದ್ರೆ ಸಾಕು, ಆರ್ ಹೈಸ್ಕೂಲ್ ಡಿಪ್ಲೊಮಾ ಅಂತ ಹೇಳ್ತಾ ಇದ್ದಾರೆ ಇಲ್ಲ, ಆರ್ ಈಕ್ವಲೆಂಟ್ ಅದರ ರಿಲೇಟೆಡ್. ಸೊ ಯಾರು ಬೇಕಾದ್ರೂ CMT ಮಾಡ್ಬೋದು, ಇದಕ್ಕೇನು ಡಿಗ್ರಿ ಆಗಿರಬೇಕು ಅಂತ ಏನು ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ಇದು ಹೆಂಗಿರುತ್ತೆ ಅಂದ್ರೆ 3 ಲೆವೆಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಎಂಟ್ರಿ ಲೆವೆಲ್ ದಟ್ ಈಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ. ಲೆವೆಲ್ 1 ಅಲ್ಲಿ ಹೌ ಟೆಕ್ನಿಕಲ್ ಅನಾಲಿಸಿಸ್ ವರ್ಕ್ಸ್ ಅಂತ. ಸೊ ಮೇನ್ಲಿ CMT ಈ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಇರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ. ನೋಡಿರ್ತೀರಾ, ಚಾರ್ಟ್ ರೀಡಿಂಗ್ ಮಾಡ್ತಾರೆ, ಗ್ರಾಫ್ನ ರೀಡ್ ಮಾಡ್ತಾರಲ್ಲ, ಅವರು ಮಾಡ್ತಾ ಇರ್ತಾರಲ್ಲ. ಸೊ ಅವ್ರಿಗೆ ಒಂದು ಡೀಪ್ ನಾಲೆಜ್ ಬೇಕಾಗಿರುತ್ತೆ. ಸೊ ಜೊತೆಗೆ ಲೆಟ್ಸ್ ಸೇ ನಿಮ್ಗೊಂದು ಕೆರಿಯರ್ ಗ್ರೋತ್ ಬೇಕಾಗಿರುತ್ತೆ. ನನಗೆ ಚಾರ್ಟ್ ರೀಡಿಂಗ್ ಅಂದರೆ ತುಂಬ ಪ್ಯಾಷನೇಟ್ ಆಗಿದ್ದೀನಿ, ಆ ಫೀಲ್ಡಲ್ಲೇ ನನಗೆ ಏನಾದ್ರು ಕೆಲಸ ಸಿಗುತ್ತಾ, ಸೊ ಆ ಥರ ಬೇಕು ಅಂದರೆ ಫಸ್ಟ್ ನೀವು CMT ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗುತ್ತೆ. CMT ಲೆವೆಲ್ 1 ಅಲ್ಲಿ ನೀವು ನೋಡ್ಬೋದು. ಸೊ ಮೇನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಆಲ್ ಬೇಸಿಕ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಇರುತ್ತೆ. ಟೆಕ್ನಿಕಲ್ ಥಿಯರಿ, ಚಾರ್ಟ್ ಕನ್ಸ್ಟ್ರಕ್ಷನ್, ಟ್ರೆಂಡ್ ಅನಾಲಿಸಿಸ್, ಟೆಕ್ನಿಕಲ್ ಇಂಡಿಕೇಟರ್ಸ್ ಅಂಡ್ ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಮಾತ್ರ ಇರುತ್ತೆ. ಲೆವೆಲ್ 1 ಅಂತೂ ಐ ಥಿಂಕ್ ಸೊ 100 ಜನ ಎಕ್ಸಾಮ್ ಬರೆದ್ರೆ ಒಂದು 50-60% ಜನ ಪಾಸ್ ಆಗ್ತಾರೆ, 40% ಜನ ಫೇಲ್ ಆಗ್ತಾರೆ. ಆ ರೇಷಿಯೋಸು ಸಹ ನಾನು ಇಂಟರ್ನೆಟ್ಟಲ್ಲಿ ಹುಡುಕಿ ಹೇಳ್ತಾ ಇದ್ದೀನಿ. ಸೊ 100ಕ್ಕೆ 100 ಜನನೂ ಪಾಸ್ ಆಗಲ್ಲ. ಸೊ ಡೆಡಿಕೇಟೆಡ್ ಕೇಸ್ ನೀವು ಡೆಫಿನೆಟ್ಲಿ ಓದಿದ್ರೆ ಚೆನ್ನಾಗೆ ಇದು ರಿಲೇಟೆಡ್ ಬುಕ್ಸ್ ಆಗಲಿ, ವಿಡಿಯೋಸ್ ಆಗಲಿ, ಇಲ್ಲ ಇದ್ರ ರಿಲೇಟೆಡ್ ಏನಾದ್ರು ಆರ್ಟಿಕಲ್ಸ್ ಆಗಲಿ ನೀವು ಕರೆಕ್ಟಾಗಿ ಓದಿ. MCQ ಕ್ವಶನ್ಸ್ ಇರುತ್ತೆ. ಇದೇನು ನೀವು ಎಸ್ಸೆ ಥರ ಬರೆಯೋದೇನಿರಲ್ಲ, MCQ ಕ್ವಶನ್ಸ್ ನೀವು ಟಿಕ್ ಮಾಡಿದ್ರೆ ಪಾಸ್ ಆಗ್ತೀರಾ. ಲೆವೆಲ್ 1 ಈಸ್ ವೆರಿ ಈಸಿ. ಲೆವೆಲ್ 2 ಅಲ್ಲಿ ಅಪ್ಲಿಕೇಶನ್ ಆ್ಯಂಡ್ ಅನಾಲಿಸಿಸ್. ಸೊ ಲೆವೆಲ್ 2 ಎಕ್ಸಾಮ್ ಇರುತ್ತೆ. ಸೊ ಇದು ಯಾವಾಗ ಎಕ್ಸಾಮ್ಸ್ ಇರುತ್ತೆ ಅಂದರೆ ಜೂನ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ಸ್ ಇರುತ್ತೆ. ವರ್ಷಕ್ಕೆ 2 ಸತಿ ಇರುತ್ತೆ. ನೀವು ಬೇಕಾದ್ರೆ ಡಿಸೆಂಬರಲ್ಲಿ ಅಪ್ಲೈ ಮಾಡಿ ಮತ್ತೆ ಜೂನಲ್ಲಿ ನೆಕ್ಸ್ಟ್ ಲೆವೆಲ್ 2 ಎಕ್ಸಾಮ್ ಬರೆದು ಮತ್ತೆ ಲೆವೆಲ್ 3 ಎಕ್ಸಾಮ್ ಇನ್ನೊಂದು 6 ಮಂತ್ಸಿಗೆ ಬರಿಬೋದು. ಸೊ 1.5-2 ಇಯರ್ಸಲ್ಲಿ ಪ್ರಾಪರಾಗಿ ನೀವು ಪ್ಲಾನ್ ಮಾಡಿದ್ರೆ ನೆಕ್ಸ್ಟ್ 2 ಇಯರ್ಸಲ್ಲಿ CMTನ ನೀವು ಕ್ಲಿಯರ್ ಮಾಡ್ಬೋದು. ಸೊ ನೆಕ್ಸ್ಟ್ 2 ಇಯರ್ಸಲ್ಲಿ CMT ಎಕ್ಸಾಮ್ನ ಕ್ಲಿಯರ್ ಮಾಡಿ ಒಬ್ಬ ಟೆಕ್ನಿಕಲ್ ಅನಲಿಸ್ಟ್ ಆಗಿ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸರ್ ಕೆಲಸ ಎಲ್ಲಿ ಸಿಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್. ಕೆಲಸಕ್ಕೆ ಹೋದವಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನು ಕೇಳ್ತಾರೆ, ನಿಮ್ಮ ಡಿಗ್ರಿನೂ ಕೇಳ್ತಾರೆ. ಬಟ್ ಇಲ್ಲಿ CMT ಮಾಡೋದಕ್ಕೆ ಡಿಗ್ರಿ ಬೇಕಾಗಿಲ್ಲ. ಬಟ್ CMT ಮಾಡಿದಾದ್ಮೇಲೆ ಕೆಲಸಕ್ಕೆ ಹೋದವಾಗ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಡಿಗ್ರಿ ಹೋಲ್ಡರ್ಸ್ ತುಂಬ ಇರೋದ್ರಿಂದ ಸೊ ಒಂದು ಬೇಸಿಕ್ ಡಿಗ್ರಿ ಇದ್ದರೆ ಬೆಟರ್. ಇಟ್ಸ್ ಲೈಕ್ ವ್ಯಾಲ್ಯೂ ಅಡಿಷನ್ ಅಂತ ನಾನು ಹೇಳ್ತೀನಿ. ಲೆವೆಲ್ 2 ಬಂದು ಅಪ್ಲೈಯಿಂಗ್ ಟೆಕ್ನಿಕಲ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಮಾರ್ಕೆಟ್ ಅನಾಲಿಸಿಸ್, ಪ್ಯಾಟ್ರನ್ ರೆಕಗ್ನಿಷನ್ ಆ್ಯಂಡ್ ಕೇಸ್ ಸ್ಟಡೀಸ್ನ ಸ್ಟಡಿ ಮಾಡಬೇಕಾಗುತ್ತೆ. ತುಂಬ ಕೇಸ್ ಸ್ಟಡೀಸ್ಗಳನ್ನ ನೀವು ಓದಬೇಕಾಗುತ್ತೆ. ಲೆವೆಲ್ 2 ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನೇ ಇರ್ತದೆ. ಸೊ ಇಲ್ಲಿ ಮಾರ್ಕೆಟ್ ಬಿಹೇವಿಯರ್, ಪ್ಯಾಟ್ರನ್ ಅನಾಲಿಸಿಸ್ ಆ್ಯಂಡ್ ಟೆಕ್ನಿಕಲ್ ಮಾಡೆಲ್ಸ್ ಆ್ಯಂಡ್ ಮಾರ್ಕೆಟ್ ಸೈಕಾಲಜಿ ಬಗ್ಗೆ ಎಲ್ಲನೂ ನೀವು ಸ್ಟಡಿ ಮಾಡ್ತೀರಾ. ಸ್ವಲ್ಪ ಲೆವೆಲ್ 1ಗಿಂತ ಲೆವೆಲ್ 2 ಎಕ್ಸಾಮಲ್ಲಿ ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ನೀವು ಕಲ್ತ್ಕೋತೀರಾ. ಲೆವೆಲ್ 3 ಬಂದು
ಸ್ವಲ್ಪ ಟಫ್ ಇರುತ್ತೆ. ಸಿಂಥಸಿಸ್ ಆ್ಯಂಡ್ ಸ್ಟ್ರಾಟಜಿನ ನೀವು ಮಾಡಬೇಕಾಗುತ್ತೆ, ಅಲ್ಲಿ ಅದ್ರ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಮೇನ್ ಫೋಕಸ್ ಬಂದು ಡೆವಲಪಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್ ಟ್ರೇಡಿಂಗ್ ಸ್ಟ್ರಾಟಜೀಸ್, ರಿಸ್ಕ್ ಮ್ಯಾನೇಜ್ಮೆಂಟ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು. ಇಲ್ಲಿ ನಿಮಗೆ ಎಸ್ಸೆ ಟೈಪ್ ಇರುತ್ತೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ್ಯಂಡ್ ಎಸ್ಸೆ ಸ್ಟೈಲ್ ಕ್ವಶನ್ಸ್ ಎರಡೂ ಮಿಕ್ಸ್ ಇರುತ್ತೆ. ಸೊ ಲೆವೆಲ್ 3 ನೀವು ಬರೀತೀರಿ ಅಂದರೆ ಡೆಫಿನೆಟ್ಲಿ ಲೆವೆಲ್ 1 ಲೆವೆಲ್ 2 ನೀವು ಕ್ಲಿಯರ್ ಆಗಿದ್ರೆ ಲೆವೆಲ್ 3 ಬರೀಬೋದಲ್ಲ. ಸೊ ಅಷ್ಟರಲ್ಲಿ ನಿಮ್ಗೆ ನಾಲೆಜ್ ಬಂದಿರುತ್ತೆ. ಲೆವೆಲ್ 3 ಸಹ ನನ್ನ ಪ್ರಕಾರ ಲೆವೆಲ್ 1 ಲೆವೆಲ್ 2 ಕ್ಲಿಯರ್ ಮಾಡಿರೋರಿಗೆ 3ನೇ ಮೆಟ್ಲು ಐ ಥಿಂಕ್ ಈಸಿಯಾಗೇ ಇರುತ್ತೆ. ಈವೊಂದು ದೇರ್ ಇಸ್ ಎಸ್ಸೆ ಕ್ವಶನ್ಸ್ ಅದೇನು ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ನನಗನ್ಸುತ್ತೆ. ಎಕ್ಸಾಮ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಇಯರ್ಲಿ 2 ಸತಿ ಇದು ಎಕ್ಸಾಮ್ಸ್ ಇರುತ್ತೆ, ಜೂನ್ ಆ್ಯಂಡ್ ಡಿಸೆಂಬರ್. ನೀವು ಲೆಟ್ಸೆ ಈ ಜೂನಲ್ಲಿ ಎಕ್ಸಾಮ್ ಬರೆದಿದ್ರೆ ಮತ್ತೆ ಡಿಸೆಂಬರಲ್ಲಿ ಲೆವೆಲ್ 2 ಬರೀಬೋದು. ಸೊ ನಿಮ್ಮ ಪ್ರಿಪೇರಿಂಗ್ ಸ್ಕಿಲ್ಸ್ ಹೆಂಗಿರುತ್ತೆ ಅದ್ರ ಮೇಲೆ. ಸೊ ಈ ಎಕ್ಸಾಮ್ ಡ್ಯೂರೇಷನ್ 2 to 3 hours ಇರುತ್ತೆ. ಸೊ ಪ್ರೈಮರಿಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸಮ್ಟೈಮ್ಸ್ ಇಟ್ ಇನ್ಕ್ಲೂಡ್ಸ್ ಎಸ್ಸೆ ಲೆವೆಲ್, ಎಸ್ಸೆ ರೈಟಿಂಗ್ ಸಹ ಇರುತ್ತೆ ಲೆವೆಲ್ 3 ಎಕ್ಸಾಮಲ್ಲಿ ಮಾತ್ರ. ಸರ್ಟಿಫಿಕೇಷನ್ ಆ್ಯಂಡ್ ಕಂಟಿನ್ಯೂಯಿಂಗ್ ಎಜುಕೇಷನ್. ಸೊ ಯಾರು 3 ಲೆವೆಲ್ಲು ಪಾಸ್ ಆಗ್ತಾರಲ್ಲ ಅವ್ರಿಗೆ CMT ಅಂತ ಒಂದು ಡೆಸಿಗ್ನೇಷನ್ ಕೊಡ್ತಾರೆ. CMT ಅಂದ್ರೇನು? ಚಾರ್ಟರ್ಡ್ ಮಾರ್ಕೆಟ್ ಟೆಕ್ನಿಷಿಯನ್. ಸೊ ಮಾರ್ಕೆಟ್ ಟೆಕ್ನಿಷಿಯನ್ ಆಗಿ ನೀವು ಹೊರ ಹೊಮ್ತೀರಾ. ಸೊ ಇದು ಒಂದು ಒನ್ ಆಫ್ ದ ಬೆಸ್ಟ್ ಡಿಗ್ರಿ ಅಂತ ಹೇಳ್ಬೋದು. ಯಾರಿಗೆ ಚಾರ್ಟ್ ಟ್ರೇಡಿಂಗಲ್ಲಿ ತುಂಬ ಕ್ರೇಜ್ ಇರುತ್ತಲ್ಲ, ಈ ಡಿಗ್ರಿ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಕೆರಿಯರಲ್ಲಿ ನೀವು ಪಾಸಾನ್ ಆಗ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನಕ್ಕೆ ಆಸಕ್ತಿ ಇದೆ. ನಾನು ಹೇಳೋದಂದರೆ, ಸೊ ಪ್ರತಿಯೊಬ್ಬರು CMT ಬಾಂಬೆಯಿಂದನೇ ಆಗಬೇಕಾ, ಯಾಕೆ ಗುಜರಾತಿಂದಾನೇ ಆಗಬೇಕಾ, ಕರ್ನಾಟಕದಲ್ಲಿ CMTಗಳು ಇರಬಾರ್ದಾ? ಸೊ ನಾವು ಹೆಂಗೆ ನಮ್ಮ ಸ್ಟೂಡೆಂಟ್ಸ್ಗಳನ್ನ ಹೆಂಗೆ ಈ ಸಮಾಜ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಅಂದರೆ, PUC ಆಗಿದ ತಕ್ಷಣ ಇಂಜಿನಿಯರಿಂಗ್ ಮಾಡು, ಇಲ್ಲ BCom ಮಾಡು, BBM ಮಾಡು, ಇಲ್ಲ MBBS ಮಾಡು. ಇದು ಬಿಟ್ಟರೆ ಬೇರೆ ಕೋರ್ಸ್ಗಳು ಯಾವುದು ನಮ್ಗೆ ಗೊತ್ತೇ ಇಲ್ಲ. ಸೊ ನಮ್ಮ ಎಕ್ಸ್ಪೆಷಲಿ ದ ಜನ್ರೇಷನ್ ಏನಿದೆಯಲ್ಲ, ಪೇರೆಂಟ್ಸ್ ಜನ್ರೇಷನ್, ಅವ್ರಿಗೆ ಅವ್ರ ಕಾಲದಲ್ಲಿ ಇದ್ದಿದ್ದ ಕೋರ್ಸ್ಗಳು ಮಾತ್ರ ನೆನಪಿದೆ. ಸೊ ಈ ಪ್ರೆಸೆಂಟಲ್ಲಿ ಪ್ರಪಂಚ ಹೆಂಗೆ ನಡೀತಾ ಇದೆಯೋ ಆ ಥರ ಲೇಟೆಸ್ಟ್ ಕೋರ್ಸ್ಗಳ ಬಗ್ಗೆ ನಿಮ್ಮ ಪೇರೆಂಟ್ಸ್ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ವಿಡಿಯೋನ ನಿಮ್ಮ ಪೇರೆಂಟ್ಸ್ಗೆ ಹೇಳಿ, ಅಟ್ಲೀಸ್ಟ್ ಈ ವಿಡಿಯೋನ ನಿಮ್ಮ ಪೇರೆಂಟ್ಸ್ಗೆ ತೋರಿಸಿ. CMT ಅನ್ನೋ ಒಂದು ಡಿಗ್ರಿ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಗೆ ಆಸಕ್ತಿ ಇದೆ, ಬಟ್ ನಿಮ್ಮ ಪೇರೆಂಟ್ಸು ಟ್ರೇಡಿಂಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಬೇಕಂತ ಆಸೆ ಇದೆ. ಬಟ್ ನಿಮ್ಮ ಪೇರೆಂಟ್ಸ್ಗೆ ಟ್ರೇಡಿಂಗ್ ಮಾಡಬೇಕು, ಟ್ರೇಡಿಂಗ್ಗೆ ಒಂದು ಪ್ರೊಫೆಷ್ನಲ್ ಆಗಿ ತಗೊಳ್ಳೋದು ಕಷ್ಟ ಆಗ್ತಾ ಇದೆ. ಬಟ್ ನೀವೇನು ಮಾಡಬೇಕು? ಸೊ ಟ್ರೇಡಿಂಗನ್ನೇ ಪ್ರೊಫೆಷ್ನಲ್ ಆಗಿ ತಗೊಳ್ಳೋಕ್ಕೆ ಒಂದು ಆಪ್ಷನ್ ಇಟ್ಕೊಂಡು, ಇನ್ನೊಂದು ಆಪ್ಷನಲ್ಲಿ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಜಾಬ್ ಮಾಡೋ ಆಪ್ಷನ್ನ ಹುಡ್ಕೊಳ್ಳೋದು ಒಳ್ಳೆ ತಾನೆ. ಅವಾಗ ನಿಮ್ಮ ಪೇರೆಂಟ್ಸ್ಗೂ ಭರವಸೆ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ಜಾಬ್ ಮಾಡ್ತಾ ಇದೆ ನಮ್ಮ ಮಗ ಅಂತಂದರೆ, ಅವ್ರ ಮಗಳು ಅಂದರೆ, ಸೊ ಅವ್ರಿಗೂ ಒಂದು ಹೆಮ್ಮೆ. ಸೊ ಅದು ಬಿಟ್ಬಿಟ್ಟು ನಾನು ಫುಲ್ ಟೈಮ್ ಮನೆಯಲ್ಲೇ ಕೂತ್ಕೊಂಡು ಬೆಳಗ್ಗೆ 9 ಗಂಟೆಯಿಂದ 3:30ವರೆಗೂ ರೂಮ್ ಬಾಕ್ಲು ಹಾಕ್ಕೊಂಡು ಟ್ರೇಡಿಂಗ್ ಮಾಡ್ತೀನಿ ಅಂದರೆ ನಿಮ್ಮ ಪೇರೆಂಟ್ಸು ಸಹ ಒಪ್ಪಲ್ಲ. ಅಟ್ಲೀಸ್ಟ್ ಈ ಥರ CMT, NASM ಹಳೆ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ, NASM 5, NASM 8 ಕ್ಲಿಯರ್ ಮಾಡಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ, ಜೊತೆಗೆ ಸಬ್ ಬ್ರೋಕರ್ ಆಗಿ, ಜೊತೆಗೆ CMT ಸಹ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೋಡಿ ಎಂಥ ಕೆರಿಯರ್ ಇದೆ. ಸೊ ಈ ಕೆರಿಯರ್ ಬಗ್ಗೆ ಬೇರೆಯವ್ರು ಯಾರೂ ಬಾಯ್ ಬಿಡಲ್ಲ, ಬಿಕಾಸ್ ಎಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಲ್ಲ. ಈ ಥರ CMTಗಳೆಲ್ಲ ನಮ್ಮ ಕರ್ನಾಟಕದಲ್ಲಿ NASM 5 ಬೀದಿಗೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು, ಸಬ್ ಬ್ರೋಕರ್ ಆಗಿಬಿಟ್ಟು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ, ಜೊತೆಗೆ CMT ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡು ಚಾರ್ಟರ್ಡ್ ಮಾರ್ಕೆಟ್ ಟೆಕ್ನಿಷಿಯನ್ ಆಗಿಬಿಟ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ಫೀಲ್ಡಲ್ಲಿ ಇರೋರೇ ಬೇರೆಯವ್ರನ್ನ ಬೆಳೆಸೋದಕ್ಕೆ ಟ್ರೈ ಮಾಡಲ್ಲ. ಬಟ್ ನನ್ನ ಉದ್ದೇಶ ಏನಂದರೆ, ನಾನು ಈ ಫೀಲ್ಡಲ್ಲಿ ಇದ್ದೀನಿ, ನಂತರ 1000 ಜನ ಬರಬೇಕು. ಸೊ 1000 ಜನ ಬಂದು ಈ CMT ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರು ನಿಮಗೆ ಸೆಬಿ ರಿಜಿಸ್ಟ್ರೇಷನ್, ಸೆಬಿ RA ಆಗೋದಕ್ಕೂ ಸಹ ಒಂದು ವೇಟೇಜ್ ಸಿಗುತ್ತೆ. ನಾನು ಸೆಬಿ RA ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಸೆಬಿ ನಿಮ್ಮ CMT ಸರ್ಟಿಫಿಕೇಟ್ನ ನೋಡಿ ಅಟ್ಲೀಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ಬೋದು. ಜೊತೆಗೆ ನಿಮ್ಮ ಸ್ಟಾಕ್ ಮಾರ್ಕೆಟ್ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ, CMT ಸರ್ಟಿಫಿಕೇಟ್ ಇದ್ದರೆ, ಮೇ ಬಿ ಸೆಬಿ ಮೇ ಅಪ್ರೂವ್ ಯುವರ್ RA ಲೈಸೆನ್ಸ್ ಆಲ್ಸೋ. RA ಲೈಸೆನ್ಸ್ ಸಿಗ್ಬೋದು. ಸೊ ದ ಫೌಂಡೇಶನ್ನೇ ಸೆಬಿ RA ಲೈಸೆನ್ಸ್ ಸಿಗ್ಬೇಕಾದ್ರೆ 5-6 ವರ್ಷ ಸ್ಟ್ರಗಲ್ ಮಾಡಲೇಬೇಕು. ಸೊ ಡೇ 1 ಯಾರಿಗೂ ಸಿಗಲ್ಲ. ಬಟ್ ನೀವು ಸ್ಟ್ರಗಲೇ ಮಾಡಿದ್ರೆ ಮಾರ್ಕೆಟಲ್ಲಿ ಬರೋದು, ಅರ್ಧಂಬರ್ಧ ನೋಡೋದು, ಬಿಟ್ಟೋಗೋದು, ಟೆಂಪ್ರವರಿಯಾಗಿ ಬಂದೆ, ಟೆಂಪ್ರವರಿಯಾಗಿ ಬಿಟ್ಟೋದೆ ಅಂದರೆ ಈ ಫೀಲ್ಡಲ್ಲಿ ನೀವು ಸಸ್ಟೈನ್ ಆಗಲ್ಲ. ಕ್ಲಿಯರ್ ದಿಸ್ ಎಕ್ಸಾಮ್, CMT ಎಕ್ಸಾಮ್, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸಾಮ್. NASM 5, 8 ಮುಗಿಸ್ದಾದ್ಮೇಲೆ CMT ಎಕ್ಸಾಮ್ ಬರೀರಿ. ಬಿಕಾಸ್ ಅಲ್ಲೇ ನಿಮ್ಗೆ NASM 5, 8 ಅಲ್ಲೇ ಅರ್ಥ ಆಗ್ಬಿಡುತ್ತೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಇಷ್ಟನಾ, ಸ್ಟಾಕ್ ಮಾರ್ಕೆಟ್ ಫೀಲ್ಡಲ್ಲಿ ನೀವು ಸಸ್ಟೈನ್ ಆಗ್ಬೋದಾ, ಇದು ನಿಮಗೆ ಅರ್ಥ ಆಗ್ತಾ ಇದೆ ಸಬ್ಜೆಕ್ಟ್ ಇಲ್ಲ ಅಂತ. NASM 8, 5 ಅಲ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆಮೇಲೆ CMT ಬಗ್ಗೆ ನೀವು ಯೋಚನೆ ಮಾಡಿ CMT ಎಕ್ಸಾಮ್ ಸಹ ಬರ್ಕೊಳ್ಳಿ. ಸೊ ಸರ್ಟಿಫಿಕೇಷನ್ನು ಹೆಂಗಿರುತ್ತಂದರೆ, ಸೊ ಕ್ಯಾಂಡಿಡೇಟ್ಸ್ ಮಸ್ಟ್ ಪಾಸ್ ಆಲ್ 3 ಎಕ್ಸಾಮ್ಸ್ ಆ್ಯಂಡ್ ವ್ಯಾಲಿಡಿಟಿ ಬಂದು ಲೈಫ್ ಟೈಮ್ ಇರುತ್ತೆ, ನೋಡ್ಬೋದು. ಸೊ ಮೇನ್ ಬೆನಿಫಿಟ್ಸ್ ಬಂದು ಇದನ್ನು ಗ್ಲೋಬಲಿ ರೆಕಗ್ನೈಸ್ಡ್. ನೀವು CMT ಏನು ಬರೀತೀರಲ್ಲ, ಆ CMT ಸರ್ಟಿಫಿಕೇಟ್, ಆ CMT ಒಂದು ಕ್ವಾಲಿಫಿಕೇಷನ್ ಕೊಡೋದು ಬಂದು US ಅಮೇರಿಕಾದಿಂದ
ಸಿಗೋವಂಥ ಸರ್ಟಿಫಿಕೇಟ್ ಇದು. ಇದಕ್ಕೆ ಗ್ಲೋಬಲ್ ರೆಕಗ್ನಿಷನ್ ಇದೆ. ಇದು ಇಂಡಿಯನ್ ಬೇಸ್ಡ್ ಸರ್ಟಿಫಿಕೇಟ್ ಅಲ್ಲ, US ಬೇಸ್ಡ್ ಸರ್ಟಿಫಿಕೇಟ್. ಸೊ ಇದಕ್ಕೆ ನಿಮಗೆ ಆಲ್ ಓವರ್ ದ ಗ್ಲೋಬ್ ರೆಕಗ್ನಿಷನ್ ಸಿಗುತ್ತೆ. ಸೊ ಬೆಟರ್ ಕ್ಯಾರಿಯರ್ ಪ್ರಾಸ್ಪೆಕ್ಟ್ಸ್ ಇನ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಇದು ಎಲ್ಲ ಫೀಲ್ಡಲ್ಲೂ ನಿಮಗೆ ಕೆಲಸಗಳು ಸಿಗೋ ಚಾನ್ಸಸ್ ಇರುತ್ತೆ. ಸೊ CMT ಅಸೋಸಿಯೇಷನ್ ಜೊತೆ ನೀವು ನೆಟ್ವರ್ಕಿಂಗ್ ಸಹ ಅಂದರೆ ಅದೊಂದು ಆರ್ಗನೈಸೇಷನ್ ಅಲ್ಲ, ಆರ್ಗನೈಸೇಷನಲ್ಲಿ CMTಗಳದೇ ಒಂದು ಅಸೋಸಿಯೇಷನ್ ಇರುತ್ತೆ. ಅಲ್ಲಿ ಸಹ ನೀವು ನೆಟ್ವರ್ಕಿಂಗ್ ಅಂದರೆ ಒಂದು ಕಾಂಟ್ಯಾಕ್ಟ್ಸ್ನ ಸಹ ಬೆಳೆಸ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. CMT ಅಸೋಸಿಯೇಷನ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ಫೈಲ್ ಮಾಡಬೇಕಾಗುತ್ತೆ. ನಾನು ಸಹ CMT ಎಕ್ಸಾಮ್ ಹಾಗೂ CFA ಎಕ್ಸಾಮ್ಗಳನ್ನ ಬರಿತಾ ಇದ್ದೀನಿ. ಸೊ CMTಗೆ ಫಸ್ಟ್ ಲೆವೆಲ್ಗೆ ಸೊ ಆಲ್ಮೋಸ್ಟ್ ನಿಮಗೆ 1 ಲಕ್ಷದವರೆಗೂ ಚಾರ್ಜ್ ಆಗುತ್ತೆ ರಫ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಲೆವೆಲ್ 2ಗೆ ಅಗೇನ್ ಅಪ್ ಟು 1 lakh, ಲೆವೆಲ್ 3ಗೆ ಅಪ್ ಟು 1 lakh. ಸೊ ಸ್ಟಡಿ ಮೆಟೀರಿಯಲ್ಸ್ಗೆ ಅರೌಂಡ್ 20-30 ಸಾವಿರ ಸ್ಟಡಿ ಮೆಟೀರಿಯಲ್ಸ್ಗಾಗುತ್ತೆ. ಸೊ ಅರೌಂಡ್ 2.5-3 ಲಕ್ಷ ಇದ್ದರೆ ನೀವು CMT ಲೆವೆಲ್ 1, ಲೆವೆಲ್ 2, ಲೆವೆಲ್ 3ನ ಮುಗಿಸ್ಬೋದು 2 years ಕಷ್ಟಪಟ್ಟರೆ. ಇಂಜಿನಿಯರಿಂಗ್ ಡಿಗ್ರಿಗೆ 30 ಲಕ್ಷ 40 ಲಕ್ಷ ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಸಿಗೋದು ಸಹ ನಿಮಗೆ ಇನಿಷಿಯಲ್ ಸ್ಯಾಲ್ರಿ 30,000. ಅದು ಡಿಗ್ರಿ ಇಸ್ ನಾಟ್ ಅಲ್ಟಿಮೇಟ್. ನಿಮಗೆ ಯಾವ ಫೀಲ್ಡಲ್ಲಿ ಇದ್ದೀರೋ ಆ ಫೀಲ್ಡಲ್ಲಿ ಹೈಯೆಸ್ಟ್ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದ್ರೆ ಆ ಫೀಲ್ಡಲ್ಲಿ ನೀವು ಡೆಫಿನೆಟ್ಲಿ ಶೈನ್ ಆಗ್ತೀರಾ. ಸೊ ಅಪ್ಲಿಕೇಶನ್ ಯೂಶಲಿ 4 years ಅಂತ ಹಾಕಿದ್ರೆ, ಬಟ್ ಜನರಲಿ 1.5-2 years ಅಲ್ಲಿ ನೀವು ಕ್ಲಿಯರ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಇಫ್ ಯು ಕ್ಯಾನ್ ಕ್ಲಿಯರ್ ಲೆವೆಲ್ 1 in 6 months, ಲೆವೆಲ್ 2 another 6 months ಅಲ್ಲಿ ನೀವು ಕ್ಲಿಯರ್ ಮಾಡ್ಬೋದು. ಸೊ ಸ್ಟಡಿ ರಿಸೋರ್ಸಸ್, ಅಫಿಷಿಯಲ್ ಕರಿಕ್ಯುಲಮ್ CMT ಅಸೋಸಿಯೇಷನಲ್ಲಿ ಅವ್ರದ್ದೇ ಒಂದು ಕರಿಕ್ಯುಲಮ್ ಸಿಗುತ್ತೆ ನಿಮಗೆ. ಆ ವೆಬ್ಸೈಟಲ್ಲಿ ಫೀಸ್ ಎಲ್ಲ ಪೇ ಮಾಡಿದ್ರೆ ಸಿಗುತ್ತೆ. ಬಿಕಾಸ್ ನಾನು ಸಹ ಅಲ್ಲಿ ಡೌನ್ಲೋಡ್ ಮಾಡಿದ್ದೀನಿ, ಕೋರ್ಸಸ್ ಇದೆಲ್ಲ ಕರಿಕ್ಯುಲಮ್ ಎಲ್ಲ ಡೌನ್ಲೋಡ್ ಮಾಡಿದ್ದೀನಿ. ಸೊ ಆನ್ಲೈನಲ್ಲಿ ನಿಮಗೆ ಕೇಸ್ ಸ್ಟಡೀಸ್ದಾಗಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಸು ನೀವು ನೋಡಿಕೊಂಡು ಈಸಿಲಿ ಕ್ಲಿಯರ್ ಮಾಡ್ಬೋದು. ಸೊ ಮೇ ಬಿ ನೀವು ಇಂಡಿಪೆಂಡೆಂಟ್ ಟೆಕ್ನಿಕಲ್ ಅನಲಿಸ್ಟ್ ಆಗಿ ಸಹ ಕೆಲಸ ಮಾಡ್ಬೋದು. ಸೊ ಸಮ್ ನ್ಯೂಸ್ ಚಾನಲ್ಸಲ್ಲಿ ನೀವು ನೋಡಿರ್ತಾರೆ, ಟೆಕ್ನಿಕಲ್ ಅನಲಿಸ್ಟ್ ಬಂದು ಟೆಕ್ನಿಕಲ್ ಚಾರ್ಟ್ಸ್ ಎಲ್ಲ ರೀಡ್ ಮಾಡ್ತಾರೆ. ಆ ಥರ ಕೆಲವು ಉದ್ಯೋಗಗಳು. ಬ್ರೋಕಿಂಗಲ್ಲಿ ನಿಮ್ಗೇನಾದ್ರು ಬ್ರೋಕಿಂಗಿಂತ ಆ್ಯಕ್ಚುಲಿ ಸೆಬಿ RA ಲೈಸೆನ್ಸ್ ಇಟ್ಕೊಂಡಿರೋರು ರಿಸರ್ಚ್ ಕಾಲ್ಸ್ನ ಪ್ರೊವೈಡ್ ಮಾಡ್ತಾರಲ್ಲ, ಆ ಒಂದು ಫರ್ಮಲ್ಲೂ ಸಹ ನಿಮಗೆ ಉದ್ಯೋಗ ಅವಕಾಶಗಳು ಸಿಗೋ ಚಾನ್ಸಸ್ ಇದೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟು ತುಂಬ ಅಂಡರ್ ಪೆನಿಟ್ರೇಷನೇ ಇಲ್ಲ, ವೆರಿ ಪುವರ್ ಪೆನಿಟ್ರೇಷನ್ ಅಂತ ಹೇಳ್ಬೋದು. ಏನೇ ಸಿಗಬೇಕಾದ್ರೂ ಮೇಯ್ನು ನಿಮ್ಮದು ಡಿಗ್ರಿ ಜೊತೆಗೆ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅಟ್ಲೀಸ್ಟ್ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೇ, ಅದ್ರ ಮೇಲೆ CMT ಸರ್ಟಿಫಿಕೇಟ್ ಇದ್ದರೆ ಅದು ಪ್ಲಸ್ ಪಾಯಿಂಟ್. ನಾನು BCom ಮುಗಿಸ್ದೆ, CMT ಮುಗಿಸ್ದೆ, ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ 0, ದೆನ್ ನಿಮ್ಗೆ ಕನ್ಸಿಡರ್ ಮಾಡಲ್ಲ ನಿಮ್ಮ ರೆಸ್ಯೂಮ್ನ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ತುಂಬ ಜನ ಕೇಳ್ತಾರೆ. ದ ನೆಕ್ಸ್ಟ್ ಕೋರ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದು, ದ ಅಲ್ಟಿಮೇಟ್ ಕೋರ್ಸ್ ಬಂದು ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್, CFA. ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ಡಿಗ್ರಿ ಆರ್ ಬೆಸ್ಟ್ ಕೋರ್ಸ್ ಇನ್ ದ ವರ್ಲ್ಡ್ ಗ್ಲೋಬಲಿ. ಇದನ್ನ ಕೊಡೋದು ಯಾರಂದರೆ ಅಮೆರಿಕಾ. ಸೊ ಅಮೆರಿಕಾ ದೇಶದಿಂದ, ಸೊ ಅಮೆರಿಕನ್ ಒನ್ ಆಫ್ ದ ಯೂನಿವರ್ಸಿಟಿ, ದಟ್ ಈಸ್ CFA ಚಾರ್ಟರ್ಡ್ ಫೈನಾನ್ಷಿಯಲ್ ಅನಲಿಸ್ಟ್ಗಳ ಒಂದು ಯೂನಿವರ್ಸಿಟಿ ನಿಮಗೆ ಈ ಒಂದು ಡಿಗ್ರಿನ ಕೊಡುತ್ತೆ. ಸೊ ಇಟ್ಸ್ ಲೈಕ್ ಅ ಡಿಗ್ರಿ ಅಂತ ಹೇಳ್ತೀನಿ, ಯಾಕಂದರೆ ಇಟ್ಸ್ ನಾಟ್ ಜಸ್ಟ್ ಅ ಸರ್ಟಿಫಿಕೇಶನ್ ಕೋರ್ಸ್, ಯಾಕಂದರೆ ಇಟ್ಸ್ ಅ ಮೋಸ್ಟ್ ಟಫೆಸ್ಟ್ ಕೋರ್ಸ್ ಅಂತ ಹೇಳ್ಬೋದು. ಈವನ್ ಲೆವೆಲ್ 1 ಕ್ಲಿಯರ್ ಮಾಡೋದು ಸಹ ತುಂಬ ಟಫ್ ಇರುತ್ತೆ ನಾನು ಹೇಳೋದು. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೆ ಅಷ್ಟು ಗೊತ್ತು, ಇಷ್ಟು ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂತ ಕೇಳ್ತಾರಲ್ಲ, ಬಟ್ ಆನ್ ಪೇಪರ್ ಇಫ್ ಯು ವಾಂಟ್ ಟು ಪ್ರೂವ್ ದಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಹಳ ಗೊತ್ತು ಅಂತ ಪ್ರೂವ್ ಮಾಡಬೇಕಂದ್ರೆ CFA ಲೆವೆಲ್ 1 ಕ್ಲಿಯರ್ ಮಾಡಿದ್ರೆ ಸಾಕು. ಸೊ CFA ಲೆವೆಲ್ 1 ಅಷ್ಟೊಂದು ಕಷ್ಟನಾ? ಎಸ್, ಡೆಫಿನೆಟ್ಲಿ ಕಷ್ಟ ಇರುತ್ತೆ. ಯಾಕಂದರೆ CFA ಲೆವೆಲ್ 1ಗೆ ನಾನು ಸಹ ಓದ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದೊಂದು ಬುಕ್ಕು ಇಷ್ಟಿಷ್ಟು ದಪ್ಪ ಇರುತ್ತೆ, 10 ಬುಕ್ ಇರುತ್ತೆ ಇಷ್ಟಿಷ್ಟು ದಪ್ಪ. ಡೆಫಿನೆಟ್ಲಿ ಕಷ್ಟ ಇರುತ್ತೆ. ಕ್ರೈಟೀರಿಯಾನೇ ಇಲ್ಲಿ ಮಿನಿಮಮ್ ಡಿಗ್ರಿ ಆರ್ ಡಬಲ್ ಡಿಗ್ರಿ ಆಗಿರಬೇಕು. CFA ಮಾಡಬೇಕಾದ್ರೆ ಮಿನಿಮಮ್ ಡಿಗ್ರಿ ಇದ್ದರೆ ಮಾತ್ರನೇ ನೀವು CFA ಕ್ಲಿಯರ್ ಮಾಡೋಕ್ಕಾಗುತ್ತೆ. ಸೊ ನಾನು ಏನು ಅಷ್ಟೊಂದು ಎಜುಕೇಷನ್ ಇಲ್ಲ ಅಂದರೆ CFA ಲೆವೆಲ್ 1 ಅದು ಓದೋದಕ್ಕೂ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ರೆ ಮಿನಿಮಮ್ ಡಿಗ್ರಿ, ಎನಿ ಡಿಗ್ರಿ, ಬೇಸಿಕ್ ಡಿಗ್ರಿ ಇರಲೇಬೇಕಾಗುತ್ತೆ. ಅವಾಗೇ ನೀವು CFA ಎಕ್ಸಾಮ್ಗೆ ಎನ್ರೋಲ್ ಮಾಡ್ಬೋದು. CFA ಅಲ್ಲೂ ಸಹ 3 ಲೆವೆಲ್ ಇರುತ್ತೆ. ಇದು ಸ್ಟಾಕ್ ಮಾರ್ಕೆಟ್ನ ಒಂದು ಅಲ್ಟಿಮೇಟ್ ಕೋರ್ಸ್, ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್. ಈ ಕೋರ್ಸನ್ನ ನೀವು ಮುಗಿಸಿದ್ರೆ ವಿದೇಶಿ ಕಂಪನಿಗಳು, ವಿದೇಶದವರು ನಿಮ್ಮನ್ನು ಬನ್ನಿ ಸರ್ ನಮ್ಮ ದೇಶಕ್ಕೆ ಅನ್ನೋ ಲೆವೆಲಲ್ಲಿ ಒಂದು ರೆಕಗ್ನೇಷನ್ ಸಿಗುತ್ತೆ. CFAಗಿರೋ ರೆಕಗ್ನೇಷನ್ನು CAಗೆ ಏನಿದೆಯಲ್ಲ, CA ಅಂದರೆ ಅಕೌಂಟ್ಸ್ ರಿಲೇಟೆಡ್, CFA ಅಂದರೆ ಅದಕ್ಕೆ ಮೀರಿದ್ದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್. ಸೊ ಡೆಫಿನೆಟ್ಲಿ ತುಂಬ CAಗಳು CFA ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಈ ಅಕೌಂಟ್ಸ್ ರಿಲೇಟೆಡ್ ಕೆಲಸಕ್ಕಿಂತ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತಲ್ಲ. ಸೊ ನೋಡಿ, CAಗಳು CFA ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಇದು ಇಟ್ಸ್ ಒನ್ ಆಫ್ ದ ಹೈ ಪೇಯಿಂಗ್ ಜಾಬ್ಸ್ ಅಂತಲೂ ಹೇಳ್ಬೋದು. CFA ಮುಗಿಸಿ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮುಗಿಸಿದ್ರೆ ನಿಮಗೆ ಉದ್ಯೋಗ ಅವಕಾಶಗಳು ಭಾರತದಲ್ಲ, ವಿದೇಶದಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ.
ಮೇ ಬಿ ನೀವೇ ಚೂಸ್ ಮಾಡ್ಬೋದೇನೋ, ಈ ಕಂಟ್ರಿ ಬೇಕು ನನಗೆ, ಈ ಕಂಟ್ರಿ ಬೇಕು ಅಂತ. 10 ವರ್ಷ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು CFA ಡಿಗ್ರಿ ಮುಗಿಸಿದ್ರೆ ಬೇಡಿಕೆ ಆಲ್ ಓವರ್ ದ ಗ್ಲೋಬ್ ನಿಮ್ಮನ್ನು ಹೈರ್ ಮಾಡೋದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು NASM 5 ಬಗ್ಗೆ ಸ್ಟಡಿ ಮಾಡಿದ್ದೀರಾ, 8 ಬಗ್ಗೆ ಸ್ಟಡಿ ಮಾಡಿದ್ದೀರಾ, ನೆಕ್ಸ್ಟ್ ನಿಮ್ಗೆ ಓಡ್ತಾ ಇರುತ್ತೆ ನೆಕ್ಸ್ಟ್ ಏನು CMT. ದ ಬೆಸ್ಟ್ ಕೋರ್ಸ್ ಅಂದರೆ CFA. ಎಸ್ಪೆಷಲಿ ನಮ್ಮ ಇಂಡಿಯನ್ ಪೇರೆಂಟ್ಸ್ಗಳು ಏನೇನೋ ಓದಿಸ್ತಾ ಇರ್ತಾರೆ. ಎಷ್ಟು ಕಷ್ಟಪಟ್ಟು ನಾನೇ ನೋಡಿದ್ದೀನಿ GKVK ಕಾಲೇಜಲ್ಲಿ. ಸೊ ಅಗ್ರಿಕಲ್ಚರ್ ಸೈನ್ಸ್ ಓದಿಸ್ತಾರೆ 4 ವರ್ಷ. ಆ್ಯಂಡ್ ಇಂಜಿನಿಯರಿಂಗ್ ಓದಿಸ್ತಾರೆ, ಇಷ್ಟ ಇಲ್ಲ ಅಂದರೂ ಇಂಜಿನಿಯರಿಂಗ್ ತೊಗೊಂಡೋಗಿ ನುಗ್ತಾರೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ದೆನ್ ನಿಮ್ಮ ಮಕ್ಕಳನ್ನ ನೀವು CFA ಮಾಡಿ. ಇಫ್ ದೇ ಕ್ಲಿಯರ್ CFA ಎಕ್ಸಾಮ್, ದೇ ಹ್ಯಾವ್ ಲಾಟ್ ಆಫ್ ಸ್ಕೋಪ್. ಸೊ ಮೇ ಬಿ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಪೆನಿಟ್ರೇಷನ್ ಕಡಿಮೆ ಇರೋದ್ರಿಂದ ಮೇ ಬಿ ಇಂಡಿಯಾದಲ್ಲಿ ಏನು ಡಿಮ್ಯಾಂಡ್ ಇದೆಯೋ ಗೊತ್ತಿಲ್ಲ, ಬಟ್ ಗ್ಲೋಬಲಿ ಈ CFA ಡಿಗ್ರಿಗೆ ಹೈಯೆಸ್ಟ್, ನಿಮ್ಮ ಹೆಸರು ಪಕ್ಕ CFA ಅಂತ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಒಂದು 1000 ಕೋಟಿ ಮ್ಯಾನೇಜ್ ಮಾಡೋವಂಥ ಆಪರ್ಚುನಿಟೀಸ್ ಎಲ್ಲ ನಿಮ್ಗೆ ಸಿಗುತ್ತೆ. CFA ಅಲ್ಲಿ ಲೆವೆಲ್ 1 ಕ್ಲಿಯರ್ ಮಾಡಿದ್ರು ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಅಂದರೆ ತುಂಬ ದೊಡ್ಡ ಸ್ಯಾಲ್ರಿ ಏನಿರಲ್ಲ, ಒಂದು 4-5 ಲ್ಯಾಕ್ಸ್ ಪ್ಯಾಕೇಜ್ ಆ ಥರ ಒಂದು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆವೆಲ್ 2 ಕ್ಲಿಯರ್ ಮಾಡಿದ್ರೆ ಒಂದು 6-7 ಲ್ಯಾಕ್ಸ್ ಪ್ಯಾಕೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆವೆಲ್ 3 ಕ್ಲಿಯರ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 15 ಲ್ಯಾಕ್ಸ್ ಪ್ಲಸ್ ಪ್ಯಾಕೇಜ್ ಬೇಸ್ಡ್ ಆನ್ ದ ಕಂಪನಿ. ಆ್ಯಂಡ್ ಆ ಟೈಮಲ್ಲಿ ಡಿಮ್ಯಾಂಡ್ ಹೆಂಗಿರುತ್ತೋ ಈ ಒಂದು ಸರ್ಟಿಫಿಕೇಷನ್ಗೆ, ಆ್ಯಂಡ್ ಯಾವ ಕಂಪನಿ ನಿಮ್ಮನ್ನು ಹೈರ್ ಮಾಡುತ್ತೋ, ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್ ಕಂಪನಿ ಆಲ್ಸೋ. ಜೊತೆಗೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು, ನಿಮ್ಮ ಒಂದು ನಾಲೆಜ್, ನಿಮ್ಮ ಒಂದು ದ ಆ್ಯಟಿಟ್ಯೂಡ್, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಕೆಲಸಕ್ಕೆ ಸೇರಿಸ್ಕೊಳ್ಳೋಕೆ ಮುಂಚೆ ಇದೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ಸೊ ಲೆವೆಲ್ 2 ಅಲ್ಲಿ ಅಪ್ಲಿಕೇಶನ್ ಆ್ಯಂಡ್ ಅನಾಲಿಸಿಸ್ ಇರುತ್ತೆ. ಸೊ ಅಸೆಟ್ ವ್ಯಾಲ್ಯೂಯೇಷನ್, ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್. ಸೊ ನೋಡ್ಬೋದು ಲೆವೆಲ್ 2 ಅಲ್ಲೂ ಸಹ ಸೇಮ್ ಆ ಎಥಿಕ್ಸ್ ಆ್ಯಂಡ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಇದು ಬಂದಿರುತ್ತೆ. ಸೊ ಮೇನ್ಲಿ ಎಥಿಕ್ಸ್ ಆ್ಯಂಡ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಅದನ್ನು ಚೆಕ್ ಮಾಡೇ ಮಾಡ್ತಾರೆ. ಬಿಕಾಸ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಮನಿ ಫೀಲ್ಡ್. ಯಾಕಂದರೆ ನಿಮ್ಮನ್ನು ನಂಬಿ 1000 ಕೋಟಿ ಜನ ದುಡ್ಡು ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ನಿಮ್ಮ ಎಥಿಕ್ಸ್ ಯಾವ ಲೆವೆಲ್ ಇರ್ತದೆ, ಪ್ರೊಫೆಷನಲಿಸಮ್ ಹೆಂಗಿರುತ್ತೆ, ಪ್ರತಿಯೊಂದೂ ಅಲ್ಲಿ ಅನಲೈಸ್ ಮಾಡ್ತಾರೆ. ಸೊ ಅದರ್ ರಿಲೇಟೆಡ್ ಕ್ವಶನ್ ಸಹ ಇರುತ್ತೆ. ಸೊ ಇಲ್ಲಿ ಕ್ವಾಂಟಿಟೇಟಿವ್ ಮೆಥಡ್ಸ್ ಇದೆ, ಎಕನಾಮಿಕ್ಸು, ಅಗೇನ್ ದ ಸೇಮ್ ಅದೇನು ಲೆವೆಲ್ 1 ಅಲ್ಲಿ ಇದೆಯಲ್ಲ ಟಾಪಿಕ್ಸ್, ಅದೇ ಟಾಪಿಕ್ಸ್ನ ಸ್ವಲ್ಪ ಎಕ್ಸ್ಟೆಂಡೆಡ್ ಲೆವೆಲಲ್ಲಿ ಇರ್ತದೆ. ನಾನು ಕೇಳ್ಪಟ್ಟಿರಂಗೆ ಲೆವೆಲ್ 1 ಪಾಸ್ ಆಗೋದು 100 ಜನ ಎಕ್ಸಾಮ್ ಬರೆದ್ರೆ 35-40 ಮೆಂಬರ್ಸ್ ಅಷ್ಟೇ, 60 ಜನ ಫೇಲ್ ಆಗ್ತಾರೆ. ಅಷ್ಟು ಟಫ್ ಇರುತ್ತೆ ಲೆವೆಲ್ 1. ಬಟ್ ಲೆವೆಲ್ 2 ಅಲ್ಲಿ 40-45% ಜನ ಪಾಸ್ ಆಗ್ತಾರೆ. ಲೆವೆಲ್ 3 ಅಲ್ಲಿ ಅರೌಂಡ್ 40-45, ಅದು ಲೆವೆಲ್ 3 ಸಹ 40-45% ಜನ ಪಾಸ್ ಆಗ್ತಾರೆ. ಸರಿ, 100 ಜನ ಎಕ್ಸಾಮ್ ಬರೆದ್ರೆ ಲೆವೆಲ್ 1 ಅಲ್ಲಿ ಪಾಸ್ ಆಗೋದು 35 ಜನ ಅಷ್ಟೇ, 65-70 ಜನ ಫೇಲ್. ಅಷ್ಟು ಟಫ್ ಇರುತ್ತೆ ಲೆವೆಲ್ 1. ಲೆವೆಲ್ 1 ಕ್ಲಿಯರ್ ಆಯ್ತಾ ನಿಮ್ಮದು, ಲೆವೆಲ್ 2, ಲೆವೆಲ್ 3 ಡೆಫಿನೆಟ್ಲಿ ಯು ಕ್ಯಾನ್ ಕ್ಲಿಯರ್. ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಅಲ್ಲಿ 6 ಗಂಟೆ ನೀವು ಎಕ್ಸಾಮ್ ಬರೀಬೇಕು. 2 ಪೇಪರ್ಸ್ ಇರುತ್ತೆ, 3 ಅವರ್. ಸೊ ಡೆಫಿನೆಟ್ಲಿ ಅರ್ಥ ಆಗ್ತಾಯಿದೆ ಅನಿಸುತ್ತೆ. 6 ಗಂಟೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ನೀವು ಎಷ್ಟು ಪೇಜ್ಗಳನ್ನ ತುಂಬಿಸ್ಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಲೆವೆಲ್ 1 ಆ್ಯಂಡ್ ಲೆವೆಲ್ 2 ಅಂತ ಅನ್ಸುತ್ತೆ. ಲೆವೆಲ್ 3 ಅಲ್ಲಿ ಅಗೇನ್ ಎಸ್ಸೆ ಟೈಪ್ ಇರ್ತದೆ. CFA ಸೆಂಟರು ಬೆಂಗಳೂರಲ್ಲಿದೆ, ಚೆನ್ನೈಯಲ್ಲಿದೆ. ಈ ಥರ ಮೇನ್ ಸಿಟೀಸಲ್ಲಿ ಮಾತ್ರ CFA ಸೆಂಟರ್ಸ್ ಇರ್ತದೆ. ಟೈರ್ 2 ಸಿಟೀಸಲ್ಲಿ CFA ಸೆಂಟರ್ಸ್ ಐ ಡೋಂಟ್ ಥಿಂಕ್ ಇಟ್ ಈಸ್ ದೇರ್. ಬಾಂಬೆ ಆರ್ ಚೆನ್ನೈ ಆರ್ ಬ್ಯಾಂಗ್ಳೂರ್, ಎನಿವೇರ್ ಯು ಕ್ಯಾನ್ ಗೋ ಅಂಡ್ ರೈಟ್ ದ ಎಕ್ಸಾಮ್. ಸ್ಟಡಿ ಆ್ಯಂಡ್ ಪ್ರಿಪರೇಷನ್. CFA ಇನ್ಸ್ಟಿಟ್ಯೂಟ್ ಪ್ರೊವೈಡ್ಸ್ ಕರಿಕ್ಯುಲಮ್, ಬುಕ್ಸು, ಪ್ರಾಕ್ಟೀಸ್ ಕ್ವಶನ್ಸು, ಮಾಕ್ ಎಕ್ಸಾಮ್ಸು ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಎಕ್ಸಾಮ್ಗೆ ಲೆವೆಲ್ 1 ಎಕ್ಸಾಮ್ಗೆ ಇದೆಲ್ಲ ಬೇಕು ಅಂದರೆ, ಮಾಕ್ ಎಕ್ಸಾಮ್ಸು ಕ್ವಶನ್ಸ್ ಎಲ್ಲ ಬೇಕಂದರೆ ಲೆವೆಲ್ 1 ಎಕ್ಸಾಮ್ಗೆ 2 ಲಕ್ಷ ಖರ್ಚಾಗುತ್ತೆ. ಲೆವೆಲ್ 2ಗೆ ಮತ್ತೆ ಅರೌಂಡ್ 2 ಲ್ಯಾಕ್ಸ್, ಲೆವೆಲ್ 3ಗೆ ಒಂದು 2 ಲ್ಯಾಕ್ಸ್. ಟೋಟಲ್ ಒಂದು 6-7 ಲಕ್ಷ, ಮೇ ಬಿ ಒಂದು 8 ಲಕ್ಷ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ತುಂಬ ಜನ CFA ಮಾಡಲ್ಲ. ಬಿಕಾಸ್ ಇದು ಒಂಥರ ಶ್ರೀಮಂತರದ ಒಂದು ಕೋರ್ಸ್ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಫೀಸ್ ಎಲ್ಲ ನಮಗೆ ಇದು ತುಂಬ ಹೈ ಅನಿಸುತ್ತೆ. ಬಿಕಾಸ್ ಇಲ್ಲಿ ಪೇಮೆಂಟ್ ನಾವು ಡಾಲರ್ಸಲ್ಲಿ ಮಾಡಬೇಕಾಗತ್ತೆ. ಈ ಡಿಗ್ರಿ ಕೊಡ್ತಾ ಇರೋದೇ ಅಮೇರಿಕಾದವರಿಂದ. ಸೊ ಈ ಅಮೇರಿಕನ್ ಡಿಗ್ರಿ CFA ಇದೆಯಲ್ಲ, ಇದು ತುಂಬ ಗ್ಲೋಬಲ್ ರೆಕಗ್ನಿಷನ್ ಇದೆ. ಸೊ ಅದಕ್ಕೆ ಅವ್ರ ಫೀಸು ಸಹ ಒಳ್ಳೆ ಪ್ರೀಮಿಯಮಲ್ಲೇ ಸೆಲ್ ಮಾಡ್ತಾ ಇದ್ದಾರೆ ಎಕ್ಸಾಮ್ ಫೀಸ್ನ. ಅದೇನು ಮಾಡೋಕ್ಕಾಗಲ್ಲ. ಅಗೇನ್ ಡೆಡಿಕೇಟೆಡ್ ಆಗಿ ಮಿನಿಮಮ್ 3 ಇಯರ್ಸ್ ಆರ್ 4 ಇಯರ್ಸ್ ಡೆಡಿಕೇಟೆಡ್ ಆಗಿ ಕೊಟ್ಟರೆ ಮಾತ್ರ ಇಲ್ಲಿ ನೀವು CFA ಕ್ಲಿಯರ್ ಮಾಡೋಕ್ಕಾಗುತ್ತೆ. CFA ಇದು ಒಂಥರ ಹುಡುಗಾಟದ ಥರ ಎಕ್ಸಾಮ್ ಅಲ್ಲ, ಇದು ಒಂಥರ IAS ಪ್ರಿಪೇರ್ ಆದಂಗೆ ಅಂತ ಹೇಳ್ಬೋದು. ಸೊ ಯೋಚನೆ ಮಾಡಿ, ಅಮೇರಿಕನ್ ಡಿಗ್ರಿ ನಿಮಗೆ ಸಿಗ್ತಾ ಇದೆ. ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್ ಅಂದರೆ ಅದು, ಸೊ ಇಟ್ಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಪೋಸ್ಟ್ ಅಂತ ಹೇಳ್ಬೋದು. CFA ಎಕ್ಸಾಮ್ ಮುಗಿಯೋಷ್ಟರಲ್ಲಿ 3 ವರ್ಷ ಆಗ್ಬೋದು. ಅದಾದಮೇಲೆ 4 ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್, ಇದೇ ರಿಲೆವೆಂಟ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ಬಿಟ್ರೆ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ CFA ಚಾರ್ಟರ್. ಸೊ ಒಂದು ಚಾರ್ಟರ್ ಅಂದರೆ ಒಂದು ಪವರ್ಫುಲ್ ಒಂಥರ
ಲಾಯರ್ಸ್ಗೆ ಒಂದು ನಂಬರ್ ಬರ್ತಲ್ಲ, ಬಾರ್ ಕೌನ್ಸಿಲ್ ನಂಬರ್, ಅದೇ ಥರ ಡಾಕ್ಟರ್ಗಳಿಗೂ ಸಹ ನಂಬರ್ ಕೊಟ್ಟಿರ್ತಾರೆ, ಲಾಯರ್ಗಳಿಗೂ ನಂಬರ್ ಕೊಟ್ಟಿರ್ತಾರೆ. ಅದೇ ಥರ CFA ಚಾರ್ಟರ್ ಅನ್ನೋದು ಇದು ಆಲ್ ಓವರ್ ದ ಗ್ಲೋಬ್ ರೆಕಗ್ನಿಷನ್ ಸಿಗುತ್ತೆ. ಈ CFA ಚಾರ್ಟರ್ ಬೆನಿಫಿಟ್ಸ್ ಏನಿದೆ ಅಂದರೆ ರೆಕಗ್ನೈಸ್ಡ್ ಗ್ಲೋಬಲಿ ಇನ್ ಫಿನಾನ್ಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇಂಡಸ್ಟ್ರೀಸ್. ಇನ್ವೆಸ್ಟ್ಮೆಂಟ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇಂಡಸ್ಟ್ರೀಸಲ್ಲೂ ಸಹ ನೀವು ಕೆಲಸ ಮಾಡ್ಬೋದು. ಕೆಲಸ ಮಾಡೋದೇನು ನಿಮ್ಮನ್ನು ಅವರೇ ಕರೀತಾರೆ ಅನ್ಸುತ್ತೆ, ಆ ಲೆವೆಲಲ್ಲಿ ರೆಕಗ್ನಿಷನ್ ಇದೆ ಈ CFA ಚಾರ್ಟರ್ ಸಿಕ್ಕಿದ್ರೆ ನಿಮಗೆ. ತುಂಬ ಜನ ನನ್ನ ಫ್ರೆಂಡ್ಸು CFA ಲೆವೆಲ್ 1 ಲೆವೆಲ್ 2 ಮುಗಿಸಿದ್ದಾರೆ, ಲೆವೆಲ್ 3 ಇನ್ನೂ ಓದ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲ, 4 ಇಯರ್ಸ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗ ಎಕ್ಸ್ಪೀರಿಯನ್ಸ್ ಪಡ್ಕೋತಾ ಇದ್ದಾರೆ. ಮೇ ಬಿ ಇನ್ನೊಂದು 3-4 ಇಯರ್ಸಲ್ಲಿ ಅವ್ರಿಗೆ CFA ಚಾರ್ಟರ್ ಸಹ ಸಿಗುತ್ತೆ. ಸೊ ಅವಾಗ ಡೆಫಿನೆಟ್ಲಿ ಅವರು ಐ ಥಿಂಕ್ ಭಾರತ ಬಿಟ್ಟು ಬೇರೆ ವಿದೇಶಕ್ಕೆ ಹೋಗಿ ವಿದೇಶಿಗಳ ಫಂಡನ್ನು ಮ್ಯಾನೇಜ್ ಮಾಡ್ತಾರೆ ಅನ್ಸುತ್ತೆ. ಮೇ ಬಿ ಯಾವಾಗ ವಿದೇಶಿ ಎಲ್ಲ ಹೋಗಿ ವಿದೇಶ ಬೇಜಾರಾಗಿ ಮತ್ತೆ ಭಾರತನೇ ಬೆಸ್ಟ್ ಅನ್ಸುತ್ತಲ್ಲ. ಭಾರತಕ್ಕೆ ಒನ್ಸ್ ದೇ ಮೇಕ್ ಹ್ಯೂಜ್ ಮನಿ, ಒಂದು ಕೋಟ್ಯಾಂತರ, ಒಂದು 100 ಕೋಟಿಗಳು, ಅಟ್ಲೀಸ್ಟ್ ಒಂದು 10 ಕೋಟಿಗಳನ್ನು ಮಾಡಿಕೊಂಡು ಮತ್ತೆ ಅವ್ರಿಗೆ ನಮ್ಮ ದೇಶಕ್ಕೆ ಸೇವೆ ಮತ್ತೆ ಸಲ್ಲಿಸ್ಬೇಕು ಅನ್ಸಿದ್ರೆ ಬರ್ತಾರೆ. ನಾನು ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಅಮೆರಿಕದಲ್ಲಿ 10 ಲಕ್ಷ 15 ಲಕ್ಷ ತಿಂಗಳಿಗೆ ಸಂಬಳ ತಗೊಳ್ತಾ ಇದ್ದಾರೆ. ಅವ್ರಿಗೆ ಇಂಡಿಯಾಗೆ ಬನ್ನಿ ಅಂತ ಹೇಳಿದ್ರೆ ಸೊ ದೇ ಥಿಂಕ್ ಬರಬೇಕಾ, ಅಲ್ಲಿ ಸೌಂಡ್ ಆರನ್ನು ಜೋರಾಗಿ ಹೊಡಿತಾರೆ, ಗಾಡಿ ಹಿಂಗೆ ಸಡನ್ನಾಗಿ ನುಗ್ಬಿಡ್ತಾರೆ, ಆ ಡಿಸಿಪ್ಲೈನ್ ಇಲ್ಲ, ಏನೇನೋ ಹೇಳ್ತಾರೆ ರೀಸನ್ಸು. ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಇದು ಮಾಡಿ ಇವಾಗ ಅಲ್ಲಿ ತಿಂಗಳಿಗೆ 10-15 ಲಕ್ಷ ಸ್ಯಾಲ್ರಿ ಬರ್ಬೇಕಾರೆ US ಅಲ್ಲಿ. ಸೊ ಮತ್ತೆ ಭಾರತಕ್ಕೆ ಬಂದು ವರ್ಷಕ್ಕೆ 15 ಲಕ್ಷ ತಗೊಳ್ಳೋ ಏನಕ್ಕೆ ಅಂತ ಈ ಥರ ಮೈಂಡ್ಸೆಟಲ್ಲಿ ಅವ್ರು ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಈ ವಿಡಿಯೋ ನೋಡ್ತಾ ಇರೋ ವೀಕ್ಷಕರು ನಿಮ್ಮ ಮಕ್ಕಳು ಸಹ US ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ, ಮತ್ತೆ ಕರೆದ್ರೆ ಅವ್ರು ಬರಲ್ಲ, ನಿಮ್ಮನ್ನೇ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಾರೆ ಹೊರತು ಅವರಂತೂ ಇಲ್ಲಿಗೆ ಬರಲ್ಲ. ಸೊ ಅದರಿಂದ ನಮ್ಮ ದೇಶದ ಟ್ಯಾಲೆಂಟ್ಗಳನ್ನ ಒಂದು ಕ್ರೀಮ್ ಲೇಯರ್ ಏನು ಹೇಳ್ತಾರಲ್ಲ, ಈ ಟ್ಯಾಲೆಂಟ್ಗಳೆಲ್ಲ ಹೈಯೆಸ್ಟು ಪ್ರೈಸ್ಗೆ US ಗೆ ಸೆಲ್ ಆಗಿಬಿಡ್ತಾ ಇದೆ. IIT IIM ಅಲ್ಲಿ ಓದೋದು US ಅಲ್ಲಿ ಹೋಗಿ ಸೆಟ್ಲ್ ಆಗೋದು, ಆ ದೇಶದ ಎಕನಾಮಿನ ಮೇಲಕ್ಕೆ ತರ್ತಾ ಇದ್ದಾರೆ. ಸೊ ನಮ್ಮ ದೇಶದ ಎಕನಾಮಿ ಹಿಂಗೆ ಆಗ್ತಾ ಇದೆ. ಸೊ ಇಲ್ಲಿರೋ ಟ್ಯಾಲೆಂಟ್ಗಳಿಗೂ ನಮ್ಮ ಸರ್ಕಾರ ಏನಾದ್ರು ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಆಗಿ ಆ ರೆಕಗ್ನೇಷನ್ ಕೊಟ್ಟು ಅವ್ರಿಗೊಂದು ಪೋಸ್ಟು, ಸೊ ಬೇಸ್ಡ್ ಆನ್ ದ ಟ್ಯಾಲೆಂಟ್ ನೀವು ಕೊಟ್ಟರೆ ಸೊ ಡೆಫಿನೆಟ್ಲಿ ನಮ್ಮ ದೇಶನೂ ಒಂದು ಸ್ವಲ್ಪ ಈ ಎಸ್ಪೆಷಲಿ CFA ನಮ್ಮ ಬೆಂಗಳೂರಿನಿಂದ ಎಷ್ಟು ಜನ CFAಗಳಿದ್ದಾರೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಈ ವಿಡಿಯೋ ನೋಡಿ ಅಟ್ಲೀಸ್ಟ್ ಒಂದು 10 ಜನ ಆದರೂ ಮುಂದಕ್ಕೆ ಬಂದು CFA ಎಕ್ಸಾಮ್ಗಳನ್ನ ಬರೀತೀರಾ ಅಂತ ಅನ್ಕೋತಾ ಇದ್ದೀರಿ. ಸೊ ಆಲ್ ದ ಬೆಸ್ಟ್. ಸೊ ಇದರಲ್ಲಿ ಹೇಳಿರ್ತೀನಿ, ಸೊ ಇದು ಒನ್ ಆಫ್ ದ ಬೆಸ್ಟ್ ಡಿಗ್ರಿ, ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಟಿಮೇಟ್ ಡಿಗ್ರಿ. ಯಾರಾದರೂ ನಿಮ್ಮನ್ನು ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೆ ವಿಡಿಯೋ ಶೇರ್ ಮಾಡ್ಬೋದು. ಇಟ್ಸ್ ಅ CFA, ಚಾರ್ಟರ್ಡ್ ಫಿನಾನ್ಷಿಯಲ್ ಅನಲಿಸ್ಟ್. ಇಟ್ಸ್ ಅ ಮೋಸ್ಟ್ ಟಫೆಸ್ಟ್ ಎಕ್ಸಾಮ್, ಇಟ್ಸ್ ಅ ಚಾಲೆಂಜ್. ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು CFA ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಕ್ಲಿಯರ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಒಂದು ಫೈನ್ ಡೇ ನಿಮ್ಮ ಡ್ರೀಮ್ ಕಂಟ್ರಿಯಲ್ಲಿ ನೀವು ಇರ್ತೀರಾ. ಅವತ್ತು ಈ ವಿಡಿಯೋನ ನೆನೆಸ್ಕೋತೀರಾ ಅನ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.